ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಇದು ಕಾಣ್ತಿರುವಂಥದ್ದೊಂದು ರಬ್ಬರ್ ಗುಡ್ಡ. ಸುಳ್ಯ ತಾಲೂಕಿನ ಸ್ವಲ್ಪ ಎತ್ತರದ ಗುಡ್ಡದ ಮೇಲೆ ಇದ್ದೇನೆ. ಕೆಳಗಡೆ ಕಾಣುವಂಥದ್ದು ಕೆಲವು ಈ ಭಾಗದ ಹಳ್ಳಿಗಳು. ನಾನು ಬಂದಿರುವಂಥದ್ದು ಕಾಳು ಮೆಣಸಿನ ಬಗ್ಗೆ ಸರಣಿಯಾಗಿರುವಂಥ ವಿಡಿಯೋಗಳನ್ನು, ಮಾಹಿತಿಗಳನ್ನೆಲ್ಲವೂ ಕೂಡ ಬಿಡ್ತಾ ಇರ್ತೇವೆ. ಅಂಥದ್ರಲ್ಲಿ ತುಂಬ ಜನರಿಗೆ ಒಂದು ಪ್ರಶ್ನೆ ಇರುವಂಥದ್ದು, PVC ಪೈಪಲ್ಲಿ ಕಾಳುಮೆಣಸು ಬೆಳೀಲಿಕ್ಕೆ ಆಗ್ತದಾ ಅಂತೇಳಿ. ಅದಕ್ಕೆ ತುಂಬ ಜನರ ವಿಡಿಯೋಗಳನ್ನ ನೋಡಿರ್ತೀರಿ. ಆದರೆ ಇವತ್ತು ತುಂಬ ಡಿಫ್ರೆಂಟ್ ಆಗಿರುವಂಥ ವಿಡಿಯೋ. ಅದರಲ್ಲಿ ಸಕ್ಸಸ್ಫುಲ್ ಆಗಿ ಸುಮಾರು ವರ್ಷದಿಂದ ಕಾಳುಮೆಣಸು ಬೆಳೀತಿರುವಂಥ ಕರುಣಾಕರ ಆಕ್ರಿಕಟ್ಟೆ ಅವರು ಮಾತಾಡಿಸ್ಲಿಕ್ಕೆ ಬಂದಿದ್ದೇನೆ. ಈ ತೋಟ ಇರುವಂಥದ್ದು ಐವರ್ನಾಡು ಗ್ರಾಮದಲ್ಲಿ. ಇಲ್ಲಿ ಬಂದರೆ ಇದರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡಿಬೋದು. ಅದೇ ರೀತಿಯಲ್ಲಿ ಈ ವಿಡಿಯೋದಲ್ಲಿ ಈ ಬೆಳೆ ಯಾವುದು, ಈ ತಳಿ ಯಾವುದು, ಮತ್ತು ಹೇಗೆ ಇದರ ಸಾಧಕ ಬಾಧಕಗಳು, ಇದರ ಲಾಭ ನಷ್ಟಗಳೇನು ಅನ್ನೋಂಥ ಎಲ್ಲ ಸಂಗತಿಯನ್ನು ನಿಮಗೆ ತಿಳಿಸ್ತೇನೆ. ನೀವು ನಿಮ್ಮೆಲ್ಲ ಕಾಳು ಮೆಣಸಿನ ಸ್ನೇಹಿತರಿಗೆ ಅಥವಾ ಕೃಷಿಕರಿಗೆ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ. ಬನ್ನಿ, ಕರುಣಾಕರ್ ಸರ್ ಹತ್ರ ಮಾತುಕತೆಯನ್ನು ಮಾಡೋಣ. ಕರುಣಾಕರಣ, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ತೊಂದರೆ ಇಲ್ಲ, ಆರಾಮಿದ್ದೇನೆ. ಕಾಳು ಮೆಣಸಿನ ನೆಡುವಂತ ಒಂದು ಸೀಸನ್ ಈಗ. ಹೌದು, ಹೆಚ್ಚು ಜನ ನೆಡ್ತಾರೆ. ಹೌದು. ಹಾಗೆ ಪ್ರತಿ ದಿನವೂ ಕೂಡ ನಮ್ಮ ಚಾನಲ್ ಅಲ್ಲಿ ಕಾಳು ಮೆಣಸಿನ ಬಗ್ಗೆ ಒಂದು ವಿಡಿಯೋ ಕೊಡ್ತೇವೆ. ಹಾಗೆ ಇವತ್ತು ನಾವು ಈ PVC ಪೈಪಲ್ಲಿ ನೀವು ಸಕ್ಸಸ್ಫುಲ್ ಆಗಿ ಮಾಡಿದಿರಲ್ಲ, ಹೌದು. ಅದು ಹೇಗೆ ಏನು ಅನ್ನುವಂಥದ್ದು? ಅದೇ ಇದು PVC ಪೈಪಲ್ಲಿ ಅಂದ್ರೆ ಇದು ಕೆಲವು ರೀತಿಯಲ್ಲಿ ಎಲ್ಲ ಮಾಡ್ತಾರೆ. ನಾನು ಇದನ್ನ ಎಂತ ಮಾಡಿದ್ದೇನೆ ಅಂದ್ರೆ 2.5 ಇಂಚಿ ಪೈಪಲ್ಲಿ ಮಾಡಿದ್ದು ನಾನು. 2.5 ಇಂಚಿ ಪೈಪಲ್ಲಿ ನೆಟ್ಟದ್ದು. ಅಂದ್ರೆ 2 ಫೀಟ್ ಕೆಳಗೆ ಉಂಟು, 12 ಫೀಟ್ ಮೇಲೆ ಉಂಟು. ಒಳಗೆ ಒಂದು 3 ಫೀಟ್ ನಷ್ಟು ಕಾಂಕ್ರೀಟ್ ತುಂಬಿಸ್ತೇನೆ. ಕೆಳಗೆ 2 ಫೀಟಿನ ಕೆಳಗೆ ಉಂಟಲ್ಲ, ಒಂದು ಅರ್ಧ ಫೀಟ್ ನ ಬೆಡ್ ಹಾಕಿದ್ದೇನೆ. ಒಂದು ಬೆಡ್ಡಿನ ಹೌದು. ಅದಕ್ಕೆ ಇಲ್ಲಿ ನೋಡಿ, ಪೈಪಿನ ಬಗ್ಗೆ ಹೇಳುದಿದ್ರೆ ಕೆಳಗೆ ಒಂದು ಪ್ಲಸ್ ಮಾರ್ಕ್ ಕಬ್ಬಿನದು ಹೇಗೆ ಉಂಟು ಅಂದ್ರೆ ಮೇಲೆ ಟಾಪ್ ಅಲ್ಲಿ ಒಂದು ಪ್ಲಸ್ ಕಾಣ್ತದ. ಬೇರೆ ಬೇರೆ ನಿಮ್ಮ ಹಿಂದಿನ ಕಂಬದಲ್ಲಿ ನೋಡಿ ಒಂದು ಪ್ಲಸ್ ಆಗಿ ಕಾಣ್ತದೆ. ಅದೇ ರೀತಿ ಇದರ ಬುಡದಲ್ಲಿ ಕೂಡ ನಾವು ಹಾಕಿದ್ದೇವೆ. ಈ ಎಲ್ಲಾ ಕಂಬಗಳ ಬುಡದಲ್ಲಿ ಹಾಗೆ ಹಾಕಿದ್ದೇವೆ. ಆಯ್ತಲ್ಲ. ಮತ್ತೆ ಅದರ ಅಷ್ಟು ಹಾಕಿದ ಮೇಲೆ ಇದು ಶೇಡ್ ನೆಟ್ ಸುತ್ತಿದ್ದು ಇದರಲ್ಲಿ ಒಂದು 3 ಫೀಟ್ ವರೆಗೆ ಉಂಟು. ಅಂದ್ರೆ ಗಟ್ಟಿಯಾಗಿ ನಿಲ್ಲಿಕ್ಕೆ. ಅಂದ್ರೆ ಕೆಳಗೆ 2 ಫೀಟ್ ಹೇಗೂ ಉಂಟಲ್ಲ, ಒಳಗಿಂದ ಬಂದಿದೆ. ಇದು ಪೈಪಿನ ಒಳಗೆ, ಕೆಳಗೆ ಬೇಡ. ಮತ್ತೆ ಇಲ್ಲಿ ನೆಲದಿಂದ ಮೇಲೆ 3 ಫೀಟ್, 5 ಫೀಟ್ ಎತ್ತರಕ್ಕೆ ಅದ್ರಲ್ಲಿ ಕಾಂಕ್ರೀಟ್ ಇರುವುದು. ಬಾಕಿ ಎಲ್ಲ ಅದೇ ರೀತಿ ಉಂಟು. ಅಂದ್ರೆ ಈಗ 2.5 ಇಂಚ್ ಪೈಪ್ ಆದ್ರೂ ಒಂದು 4-5 ಕಂಬ ಸ್ವಲ್ಪ ಓವರ್ ಆಗಿದೆ. ಕಾರಣ ಏನು ಅಂತ, ಮೊನ್ನೆ ವಿಪರೀತ ಗಾಳಿ ಬಂತಲ್ಲ, ಆ ಗಾಳಿಯಿಂದಾಗಿ ಸ್ವಲ್ಪ ಓವರ್ ಆದ್ದಲ್ಲ. ಮತ್ತೆ ಇದೆಲ್ಲ ನೋಡಿ, ಯಾವುದೇ ರೀತಿಯ 2.5 ಇಂಚ್ ಪೈಪ್ ಆದ್ರೆ ಅದೇ ಅಷ್ಟೇ ಲೋಡ್ ಉಂಟು, ಎಂತ ಆಗ್ಲಿಲ್ಲ. ಶೇಡ್ ನೆಟ್ 60% ಇದು ಸುತ್ತಿದ್ದು. ಇದು ಸುತ್ತಿದ ಉದ್ದೇಶ ನಾನು ಹಿಂದೆ ಕೂಡ ಹೇಳಿದ್ದೇನೆ. ಹೇಗೆ ಅಂತ ಹೇಳಿದ್ರೆ, ಇದು ಕೆಲವು ಪೈಪ್ ನೋಡಿ ಮೇಲೆ ಖಾಲಿ ಉಳಿತಾರಲ್ಲ, ಅದು ನಂದು ಈಗ 2 ವರ್ಷ ಆಯ್ತು ಈ ಬಲ್ಲಿಗೆ. 2 ವರ್ಷ ಮೊನ್ನೆ ಆಯ್ತು, ಈ ತಿಂಗಳಿಗೆ 2 ವರ್ಷ ಆಯ್ತು. ಅದರ ಮಧ್ಯದಲ್ಲಿ ಬಳ್ಳಿ ಬೆಳೆಯದೇ ಇರುವಾಗ ಅಲ್ಲಿಗೆ ಬಿಸಿಲು ಬೀಳ್ತದಲ್ಲ, ಅದಕ್ಕೋಸ್ಕರ 2 ವರ್ಷದ ಸೇಫ್ಟಿಗೋಸ್ಕರ ಮಾತ್ರ ಅದು ಶೇಡ್ ನೆಟ್. ಮತ್ತೆ ಏನು ಹತ್ತಿಕೊಂಡು ಮತ್ತೊಂದು ಪ್ರಯೋಜನ ಉಂಟು, ಇದಕ್ಕೆ ಕಟ್ಟಬೇಕು ಅಂತಿಲ್ಲ. ಶೇಡ್ ನೆಟ್ ಸುತ್ತಿದ್ರೆ ಇಲ್ಲಿ ಹಗ್ಗದಲ್ಲಿ ಕಟ್ಟಬೇಕು, ಅದರಷ್ಟಿಗೆ ಹೋಗ್ತದೆ. ನೋಡಿ ಈ ಒಂದು ಬುಡದಲ್ಲಿ ನೋಡಿ, ಅದು ಎಲ್ಲಿ ಒಂದು ಎಂತ ಇಲ್ಲ ನೋಡಿ, ನೇರವಾಗಿ ಹತ್ತಿಕೊಂಡು ಹೋಗ್ತದೆ. ಇದಿಷ್ಟು ಇದರ ವಿಷಯ. ಇದು 12 ಅಡಿ ಅಂತ ಹೇಳಿದ್ರಲ್ಲ ನೀವು? ಹೌದು, ಹೈಟ್. ಹೌದು. ಈ ಹೈಟ್ ಹೋದ ಮೇಲೆ ಮೇಲಕ್ಕೆ ಅದನ್ನು ಹೇಗೆ ಅದನ್ನು ನಿಯಂತ್ರಣ ಮಾಡ್ತೀರಿ ನೀವು? ಅದನ್ನು ಎಂತ ಮಾಡ್ಬೇಕು ಅಂತಿಲ್ಲ. ಕೆಲವು ಬಲ್ಲಿ ನೋಡಿ, ಅದು ಅದರ ತುದಿಗೆ ಎತ್ತಿದ ಕೂಡಲೇ ಅಲ್ಲಿ ನೋಡಿ, ಈ ಬಲ್ಲಿಯನ್ನು ಬೇಗ ಸರಿ ನೋಡಿ, ಅಲ್ಲಿಗೆ ತುದಿಗೆ ಎತ್ತಿದಾಗೆ ಅದು ಅಲ್ಲಿಂದ ಪಲ್ಟಿ ಆಗ್ತದೆ. ಮೇಲಿಂದ ಅದು ಆಚೆ ಬದಿಗೆ ಬಂದ ಮೇಲೆ ಅದರಲ್ಲಿ ಆ ಕಬ್ಬಿಣದ ಇದ್ರೆ ಲಾಕ್ ಆಗ್ತದಲ್ಲ, ಮತ್ತೆ ಅಲ್ಲಿ ಏನಿಲ್ಲ, ಅದು ಸ್ವಲ್ಪ ಬಂದ ಅಲ್ಲಿ ನಿಲ್ತದೆ. ಅಂದ್ರೆ ಈಗ ಅಡಿಕೆ ಮರ ಮುರ್ದದಲ್ಲಿ ಎಲ್ಲ ತುದಿಯಲ್ಲಿ ಇದ್ರೆ 4 ವರ್ಷ ನಿಲ್ತದೆ ನೋಡಿ. ಅದು ಏನು ಅದಕ್ಕೆ ಏನು ಏನು ಕಬ್ಬಿಣದ ಎಂತ ಕೊಡುದಿಲ್ಲ. ಅದೇ ರೀತಿ ಇದೇನಂದ್ರೆ ಅಲ್ಲಿಗೆ ಪಲ್ಟಿ ಆಗ್ತದೆ. ಮತ್ತೆ ಇದು ಸೈಡ್ ಬ್ರಾಂಚಸ್ ಅಗಲ ಬರ್ತಾ ಇರ್ತದೆ. ಇದು ಫಸ್ಟ್ ಒಳ್ಳೆ ತಳಿಯನ್ನು ನೀವು ಇಟ್ಟಿದ್ರಿ. ಹೌದು. ಇದರ ತಳಿಯ ವಿಶೇಷತೆಗಳನ್ನು ಸ್ವಲ್ಪ ಹೇಳಿ. ಇದು ತಳಿ ಅಂದ್ರೆ ನೋಡಿ, ಇಲ್ಲಿ ತುಂಬಾ ಬಿಸಿಲಿನ ಜಾಗ. ಇದಕ್ಕೆ ಇರುವಂತ ವಿಷಯ ಎಂತಲ್ಲ, ಒಂದು ಹೆಸರು ತಳಿ ಕುಂಭಕಲ್ಲು. ಕುಂಭಕಲ್ಲು ತಳಿ. ಕುಂಭಕಲ್ಲು ಅಂದ್ರೆ ಅದು ಕೇರಳದ ಕುಂಭಕಲ್ಲು. ಕೇರಳದಲ್ಲಿ ಕೋಟೆ ಮಾತ್ರ ಕುಂಭಕಲ್ಲು ಅಂತ ಉಂಟು. ಸಂಶೋಧನಾ ಕೇಂದ್ರದಿಂದ ಕೊಟ್ಟಿದ್ದ ಅಲ್ಲ, ಅವರದು ಒಂದು ಸ್ವಂತ. ಅವರದು ಈ ತಳಿ ಅಭಿವೃದ್ಧಿ ಮಾಡಿದವರೇ ಸ್ವಂತ. ಸರ್ಕಾರ ಅಲ್ಲ. ಅವರ ಇಲಾಖೆಯಿಂದ ಅದನ್ನು ಇದಕ್ಕೆ ಪೇಟೆಂಟ್ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಅವ್ರದ್ದು ಸ್ವಂತ ಬಳ್ಳಿ ಇದು. ಅದು ಎಷ್ಟೋ ಸಲ ರೋಗ ಎಲ್ಲ ಬಂದಿದೆ ಅಂತ ಬಂದ್ರು, ಈ ತಳಿಗೆ ರೋಗ ಬರದೆ 2 ಸಲ ಕೂಡ ಬಾಕಿಯ ಬಳ್ಳಿಗೆ ರೋಗ ಬಂದ್ರು ಈ ತಳಿಗೆ ರೋಗ ಬರ್ಲಿಲ್ಲ ಅಂತೆ. ಹಾಗಾಗಿ ಅದನ್ನೇ ಇಟ್ಟುಕೊಂಡು ಅವರು ಡೆವಲಪ್ ಮಾಡಿದಂತ ತಳಿ ಇದೇನು ಅಂತ ಹೇಳಿದ್ರೆ ನೋಡಿ, ಈ ತಳಿಯಲ್ಲಿ ವಿಶೇಷ ಒಂದು, ಇದಕ್ಕೆ ರೋಗದ್ದು ಕಡಿಮೆ.
ಗೊತ್ತಾಗ್ತದೆ. ಈ ವರ್ಷ ಈ ಸೀಸನ್ ಅಲ್ಲಿ ಇಷ್ಟು ಹಾ. ಪಣಿಯೂರಿಗೆ ಎಲ್ಲಾ ರೋಗ ಬಂದ್ರು, ಹೌದು ಈಗ ಇದಕ್ಕೆ ಎಲ್ಲಿ ಬಂದದ್ದಿಲ್ಲ, ಕರೆಕ್ಟ್. ಎಂತ ರೋಗ ಬರ್ಲಿಲ್ಲ. ಹೌದು ಮತ್ತೊಂದು ಎಂತ ಅಂತ ಹೇಳಿದ್ರೆ ಇದರಲ್ಲಿ ಬಂದಂತ ಈ ಬ್ರಾಂಚಸ್ ಉಂಟಲ್ಲ ನೋಡಿ, ಹೌದು, ಇಲ್ಲಿ ಗೆಲ್ಲದು. ಗೊತ್ತಾಗ್ತದೆ ನಿಮಗೆ. ಹಾ ನಮ್ಮ PN ಭಟ್ರು ಅಂತ ಕೇಳಿದೀರಾ, ಹೌದು ಅವರು ಇದರ ಬಗ್ಗೆ ತುಂಬಾ ನನಗೆ ಹೆಚ್ಚಿನ ಗೊತ್ತಾಗ್ಲಿಕ್ಕೆ ಕಾರಣ ಅದು. ಹಾ. ಅವರು ತುಂಬಾ ಮಾಹಿತಿ ಕೊಟ್ಟಿದ್ದಾರೆ ನನಗೆ. ಹಾ, ಎಲ್ಲ ಅವರ ವಿಷಯದಲ್ಲಿ ಈಗ ನಾನು ಮಾಡ್ತಾ ಇರುದು. ಹಾ. ಈ ಒಂದು ಬ್ರಾಂಚಸ್ ಬಂದ್ರೆ ಹಾ. ನೋಡಿ, ಇಲ್ಲಿ ನೋಡಿ, ಈ ಒಂದು ಬ್ರಾಂಚಸ್ ಇಂದ ಇಲ್ಲಿ ಒಂದು 3 ಹೋಯ್ತು, ಹೌದು ಇದೊಂದು ಗೆಲ್ಲು ಅಂತ ನೋಡಿ, ಹಾ. ಇಲ್ಲಿ 3 ಹೋಯ್ತಲ್ಲ. ಹೌದು. ಈ 3ರಿಂದ ಪುನಃ ಇಲ್ಲಿ ಬಂತು. ಹಾ. ಇಲ್ಲಿ ಬರುವಾಗ ಇದರಲ್ಲಿ ನೋಡಿ 2, ಇಲ್ಲಿ 3, ಹಾ. ಮತ್ತೆ ಅಲ್ಲಿಂದ 3, ಇದರಿಂದ ಈಚೆ. ಹಾ. ಇದರಲ್ಲಿ ಮೆಣಸುಂಟು, ಇದರಲ್ಲಿ ಮೆಣಸುಂಟು, ಇದರಲ್ಲಿ ಉಂಟು, ಇದರಲ್ಲಿ ಎಲ್ಲ ಬ್ರಾಂಚಸ್ ಅಲ್ಲಿ ಮೆಣಸುಂಟು ನೋಡಿ. ಹಾ. ಅಂದ್ರೆ ಅಂದಾಜು ಒಂದು ಎಷ್ಟು ಆಗ್ಬೋದು? ಅಂದ್ರೆ ಇದರಲ್ಲಿ ನಾವು 51, ಇದರಲ್ಲಿ 58ರವರೆಗೆ ಲೆಕ್ಕ ಮಾಡಿದ್ದೇವೆ. ಲೆಕ್ಕ ಮಾಡಿದ್ರಿ ಕೆಲವರಲ್ಲಿ? ಮಾಡಿದ್ದೇವೆ. ಹಾ. ಇದರಲ್ಲಿ ಸಾಧಾರಣ ಒಂದು 30 ಇದರಲ್ಲಿ ಇರ್ಬೋದು, ಹತ್ತಿರ ಬೇಕು ಅಂತ ನೋಡಿ. ಇಲ್ಲಿ 3, 3, 3, 6, 7, 8, 8, 10, 12, 14, 16, 18, 19, 20, 20, 22, 24, 26, 28, 30, 32, 34, 36, 38, 40, 42, 44, 46, 48, 49, 50. ಅಂದಾಜಿಗೆ ಲೆಕ್ಕ ಮಾಡಿದಲ್ಲಿ 50 ಉಂಟು. 50 ಉಂಟಲ್ಲ? 50 ಉಂಟು ಈ ಹೌದು. ಒಂದೇ ಇದರಲ್ಲಿ. ಕರೆಕ್ಟ್. ಮತ್ತೆ ಇದು ಬಾರಿ ಕೆಳಗಡೆಯಿಂದನೂ ಬರ್ತದಲ್ಲ? ಕೆಳಗಿಂದಲೇ ಬರ್ತದೆ. ಹೌದು. ಏನ್ ನಾವು ಅದಂದ್ರೆ ನಾವು ಹಿಂದೆ ಹಾ. ಬಳ್ಳಿ ಹತ್ತಿಕೊಂಡು ಹೋಗುವಾಗ ಯಾವ ರೀತಿ ಅದರ ತುದಿಯೆಲ್ಲ ತೆಗ್ದಿದ್ದೇವೆ ಅಂತ. ಹಾ. ನಾನು ಇದನ್ನು ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ಲಿಲ್ಲ, ನನಗೆ ಗೊತ್ತಿರ್ಲಿಲ್ಲ ಹಾ. ತುದಿಯೆಲ್ಲ ತೆಗಿಬೇಕು ಅಂತ, ಹೀಗೆ ಮಾಡ್ಬೇಕು ಅಂತ. ಹಾ. ಡಾಕ್ಟರ್ ಅಂಕೇಗೌಡರು ಅಂತ ಇದ್ದಾರಲ್ಲ, ಅವ್ರು ಬಂದವರು ಹೇಳಿ ನೀವು ಹೀಗೆ ಅದನ್ನು ಮಾಡಿ ಅಂತ. ಹಾ. ಅಲ್ಲಿಂದ ಮತ್ತೆ ಎಲ್ಲ ಬ್ರಾಂಚಸ್ ಬಂತು. ಡಾಕ್ಟರ್ ಬಂದಿದ್ರು ಇಲ್ಲಿಗೆ? ಬಂದಿದ್ರು ಹಾ. ಎಲ್ಲ ಅವರು ನೋಡಿದ್ದಾರೆ. ಕರೆಕ್ಟ್. ಮತ್ತೆ ಇದರಲ್ಲಿ ಮತ್ತೊಂದು ನಿಮಗೆ ಹಾ. ಎಲ್ಲಾ ಮೆಣಸಲ್ಲಿ 5 ಲೈನ್ ಬರುದು. ಇದ್ರಲ್ಲಿ ಎಲ್ಲ ಮೆಣಸು, ಎಲ್ಲ ಪನೀರು ಎಲ್ಲ ಮೆಣಸಲ್ಲಿ 5 ಲೈನ್ ಇರುದು. ಹೌದು. ಇದರಲ್ಲಿ 6 ಲೈನ್ ಬರ್ತದೆ ನೋಡಿ. 1, 2, 3 ಹ್ಮ್. ಈಚೆ ಬದಿಯಲ್ಲಿ ನೋಡಿ, ಹಾ. 1, 2, 3 ಹಾ. ಎಲ್ಲ ಇದರಲ್ಲಿ 6 ಲೈನ್ ಬರ್ತದೆ. ಇದರಲ್ಲಿ ಹೌದು ಹೌದು ಹೌದು. ಅಂದ್ರೆ ಇದು ಸ್ವಲ್ಪ ಗಾತ್ರ ಉದ್ದ ಕಡಿಮೆ ಆದ್ರೂ ಉದ್ದ ಕಡಿಮೆ, ಹೆಚ್ಚು ಹಿಡಿತದ? ಕಾಲು ಹೆಚ್ಚು ಹಿಡಿತದೆ. 4.5ರಿಂದ 5 ಇಂಚು ಬರ್ತದೆ ಅಷ್ಟೇ. 4.5 ಇಂಚು. ಹಾ. ಒಳ್ಳೆ ಕೆಲವು ಎಲ್ಲ 5 ಇಂಚು ಕೂಡ ಬರ್ತದೆ, ಅದರಲ್ಲಿ ಕೆಲವೆಲ್ಲ 5 ಇಂಚು ಉಂಟು. ಹಾ. ಆದ್ರೆ ನೋಡಿ, ಈಗ ಅದು ತುದಿಯಲ್ಲಿ ನೋಡಿ, ಇದ್ದಲ್ಲಿ ಮೆಣಸು ಒಳ್ಳೇದುಂಟು. ಕರೆಕ್ಟ್. ಮತ್ತೆ ಈಗೇನಾಗಿದೆ ಅಂದ್ರೆ 2 ತಿಂಗಳು ನಾನು ಹಾ. ಸ್ವಲ್ಪ ಈ ಮಳೆಗೆ ಗೊಬ್ಬರ ಇಲ್ಲಿ ಎಲ್ಲ ಕೊಡ್ಲಿಕ್ಕೆ ಆಗದೆ, ಹಾ. ಸ್ವಲ್ಪ ಮತ್ತೆ ಬಲ್ಲಿ ಕೂಡ ನಾನು ನನ್ನ ತೋಟಕ್ಕೆ ನಾಟಿ ಮಾಡ್ಲಿಕ್ಕೆ ಅಂತ ಹೇಳಿ ಬಲ್ಲಿ ಕೂಡ ಇದರಿಂದಲೇ ತೆಗಿತಾ ಇದ್ದೇನೆ. ಹಾ. ಆದ ಕಾರಣ ನನಗೆ ಸ್ವಲ್ಪ ವ್ಯತ್ಯಾಸ ಆಗಿದೆ. ಈಗ ಇನ್ನೊಂದು ಪ್ರಶ್ನೆ ನಿಮಗೆ. ಹೇಳಿ. ನೋಡಿ ಇದರಲ್ಲಿ ಇಲ್ಲಿ ನೋಡಿ ಇದೊಂದು ಸಣ್ಣದು ಕಾಣುತ್ತದೆ, ಹಾ. ಇನ್ನೊಂದು 1 ತಿಂಗಳಾಗಿರೋದು. ಹೌದು. ಇಲ್ಲಿ ನೋಡಿದ್ರೆ ಇದೊಂದು 3 ತಿಂಗಳಾಗಿರೋದು ಹೌದು. ಕಾಣುತ್ತದೆ. ಅಂದ್ರೆ ಇದು ಆಲ್ ಸೀಸನ್ ಹೇಗೆ ಇದು? ಅದು ಅದರ ಬಗ್ಗೆ ನಾನು ಇದು ಆಲ್ ಸೀಸನ್ ಅಂತ ಹೇಳಿ ಹೇಳಲಿಕ್ಕೆ ನಾನು ಹೇಳುದಿಲ್ಲ. ಹಾ. ಆದ್ರೆ ನನಗೆ ಯಾವಾಗ ಕಳೆದ ಜೂನಿಂದ, ಹಾ. 24 ಜೂನಿಂದ ಹ್ಮ್. ಸ್ಟಾರ್ಟ್ ಆದ್ದು ಹ್ಮ್. ಇಷ್ಟರ ತನಕ ಬರ್ತಾನೆ ಉಂಟು. ನೀವು ಎಷ್ಟು ದಿನಕ್ಕೊಂದ್ಸಲ ಕೊಯ್ತೀರಿ? ಈಗ ನಾನು ಹೇಗೆ ಅಂತಿಲ್ಲ, 15 ದಿವಸಕ್ಕೊಮ್ಮೆ. ಹಾ. ಈಗ ಒಮ್ಮೆ ಕೊಯ್ದು ಒಂದು 18 ದಿವಸ ಆಯ್ತು. ಹಾ. ಈಗ ಬಿಸಿಲುಂಟು, ಸ್ವಲ್ಪ ಹಣ್ಣಾಗಿದೆ, ಇನ್ನೊಮ್ಮೆ ಕೊಯ್ಯಬೇಕು. ಅಂದ್ರೆ ಅದನ್ನ ಟ್ರೈ ಮಾಡದಿದ್ರು ಕೂಡ ಹಾ. ನೀವು ಗೊಬ್ಬರ ಹಾಕಿದಕ್ಕೆ ನಿಮ್ಗೆ ಸಿಕ್ಕಿದೆ? ಸಿಕ್ಕಿದೆ. ಅಂದ್ರೆ ಪ್ರತಿ ಇದ್ರಲ್ಲೂ ಹೌದು ಹೌದು ಹೌದು. ಮತ್ತು ಇದರ ವೆಯ್ಟ್ ಎಲ್ಲ ಹೇಗೆ ಬರ್ತದೆ? ವೆಯ್ಟ್ ಈಗ ಇಷ್ಟವರೆಗೆ ನಾವು ನೋಡಿದರಲ್ಲಿ 39.5% ರಿಕವರಿ ಉಂಟು. ಇದು 39.5% ನಾನು ಒಟ್ಟಿಗೆ ಕೊಯ್ದದ್ರಲ್ಲಿ. ಅಂದ್ರೆ ನಾನು ಅವತ್ತಿಂದ ಇವತ್ತಿನವರೆಗೆ ನಮ್ಗೆ ಗೊತ್ತಿದೆ ಅದು. ಆದ್ರೆ ಅದು ಏನಾದ್ರು ಅಂದ್ರೆ 39% ಅಂದ್ರೆ ಏನು ಅಂತ ಸೂಕ್ಷ್ಮವಾಗಿ ವಿವರಿಸಿ. ಸೂಕ್ಷ್ಮ ಅಂದ್ರೆ ಈಗ 1 kg ಹಸಿಯಲ್ಲಿ, ಹಸಿ ಮೆಣಸು 1 kg ಅನ್ನು ನಾವು ತೂಕ ಮಾಡಿದರೆ ಅದು ಒಣಗುವಾಗ 390 ಗ್ರಾಮ್ 400 ಗ್ರಾಮ್ ಅಂತ ಹೇಳ್ತಾರೆ. ಆದ್ರೆ ಆಗ ನನಗೆ 420 ಗ್ರಾಮ್ ಕೂಡ ಕೆಲವು ಕೆಜಿಯಲ್ಲಿ ಬಂದಿದೆ. ಅದೆಲ್ಲ ಆಯ್ದ ಇದ್ರು. ಎವರೇಜ್ ನಾನು ಇಷ್ಟವರೆಗೆ ಕೊಯ್ದಂತ ಮೆಣಸನ್ನು ತೂಕ ಮಾಡಿದ್ದೇನೆ. ಅದರಲ್ಲಿ ಹಸಿ ಮೆಣಸನ್ನು, ಒಣಗಿದ ಮೆಣಸನ್ನು ತೂಕ ಮಾಡಿದೆ. ಎಲ್ಲ ನನ್ನ ಲೆಕ್ಕಾಚಾರ ನೋಡುವಾಗ ನಮಗೆ 39.5% ಬಂದಿದೆ. ಅಂದ್ರೆ ಒಂದು 100 kg ನೀವು ಹಸಿ ಮೆಣಸನ್ನು ಒಣಗಿಸಿದ್ರೆ ನಿಮಗೆ 39ರಿಂದ 40 kg ಬರ್ತದೆ. ಬೇರೆ ರೇಷುಗಳೆಲ್ಲ ಹೇಗಿದೆ ಬೇರೆ ಮೆಣಸಿದ್ದು? ಬೇರೆ ಎಲ್ಲ 36, 34 ಇಷ್ಟೇ ಬರ್ತದೆ ಅಂತ ಹೇಳ್ತಾರೆ. 36. ನೀವು ಎಷ್ಟು ವರ್ಷದಿಂದ ಕಾಳು ಮೆಣಸು ಕೃಷಿ ಮಾಡ್ತಿದ್ರಿ? ನಾವು ಮಾಡ್ಲಿಕ್ಕೆ ಸಾಧಾರಣ ಒಂದು ಯಾವಾಗ ಅಂತ ಹೇಳುದು ತಂದೆ ಕಾಲದಿಂದಲೂ ಇತ್ತು. ಇದೊಂದು ಮಾತ್ರ ಸ್ವಲ್ಪ ಒಂದು ಮಾಡುವ ಅಂತ ಹೇಳಿ ಈಗ ಬೇರೆ ಬೇರೆ ಮಾಡಿದ್ದೇನೆ. ಈಗ ಅಲ್ಲಿ ಗ್ಲಿರಿಸಿಡಿಯಲ್ಲಿ ಕೂಡ ಹಾಕಿದ್ದೇನೆ. ಇದೀಗ ಎಷ್ಟು ಸೆನ್ಸ್ ಜಾಗದಲ್ಲಿ ಮಾಡಿದ್ರಿ ಇದರಲ್ಲಿ? ಇದು ಎಷ್ಟು ಎಕ್ಸಾಕ್ಟ್ ಇಷ್ಟೇ ಸೆನ್ಸ್ ಅಂತ ನನಗೆ ಗೊತ್ತಾಗುದಿಲ್ಲ. ಸರಿ, ಈಗ ಎಷ್ಟು ಕಂಬ ಹಾಕಿದ್ರಿ ಇದರಲ್ಲಿ? ಇದರಲ್ಲಿ 74 ಕಂಬ ಉಂಟು. 74 ಕಂಬ. ಒಂದು ಕಂಬದಿಂದ ಒಂದು ಕಂಬಕ್ಕೆ ಎಷ್ಟು? ಒಂದು ಕಂಬದಿಂದ ಒಂದು ಕಂಬ 7 ಫೀಟ್. 7 ಫೀಟ್ ಅಂದ್ರೆ ಸುಮಾರು ಒಂದು ಜಿಗ್ಜಾಗ್ ಅಲ್ಲಿ ಹಾಕಿದ್ದೇನೆ. ಒಂದು 10-15 ಸೆನ್ಸ್ ವರೆಗೆ ಆಯ್ತಾ ಅಂತ ಇದ್ರಲ್ಲ? ಅಷ್ಟು ಬರ್ಬೋದಾ? 10ರಿಂದ 15 ಸೆನ್ಸ್ ಬರ್ಬೋದು. 15 ಸೆನ್ಸ್ ಅಲ್ಲಿ ಅಲ್ಲ? ಹೌದು ಹೌದು. 15 ಸೆನ್ಸ್ ಅಲ್ಲಿ ನಿಮ್ಮ ಲೆಕ್ಕದಲ್ಲಿ ಈಗ ಒಂದು ಎವರೇಜ್
ವರ್ಷದಲ್ಲಿ ಎಷ್ಟು ಇಳುವರಿ ಬಂತು ನಿಮ್ಮ ಲೆಕ್ಕ, ಇಡೀ ವರ್ಷದ ಲೆಕ್ಕ ಹಾಕಿದ್ರೆ? ಅಲ್ಲ ಈಗ ಅಂದ್ರೆ ಇದು ಹೊಸ ಬ್ರೀಡ್ ಆದರೆ ನನಗೆ ಈಗ ಕೊಯ್ದರಲ್ಲಿ ಸಾಧಾರಣ ಒಂದು 50 ಕೆಜಿ ಒಣಗಿದ ಮೆಣಸು, 54 ಕೆಜಿ ಒಣ ಮೆಣಸು ಸಿಕ್ಕಿದೆ. ಆಯ್ತಲ್ಲ, ಈ ಒಣ ಮೆಣಸೆ ಸಿಕ್ಕಿದೆ. ಅದು ನಾನು ಬರ್ದಿಟ್ಟಿದ್ದೇನೆ, ಇಷ್ಟು ಹಸಿ ಇಷ್ಟು ಒಣಗಿದು ಅಂತ ಬರ್ದಿಟ್ಟಿದ್ದೇನೆ. ಅದರಲ್ಲಿ 54 ಕೆಜಿ ಚಿಲ್ಲರೆ ಒಣ ಮೆಣಸು ಬಂದಿದೆ. ಇನ್ನು ಒಂದು ನಮ್ಮ ಲೆಕ್ಕದಲ್ಲಿ ಒಂದು 20 ರಿಂದ 25 ಕೆಜಿ ಇನ್ನು ಕೊಯ್ದದ್ರಲ್ಲಿ ಬರ್ಬೋದು. ಅಷ್ಟು ಕೊಯ್ಲಿಕ್ಕೆ ಉಂಟು. ಅಲ್ಲಲ್ಲಿ ನಿಮ್ಮ ಮನೆಗೆ ಬೇಕಾಗಿರೋ ಗಿಡಗಳನ್ನು ಹೀಗೆ ಮಾಡ್ತೀರಾ? ಹೌದು, ನನಗೆ ಬೇಕಾದ ನಾನು ಗ್ಲಿರಿಸಿಡಿಯಾ ಸ್ವಲ್ಪ ಹಾಕಿದ್ದೇನೆ, ಸ್ವಲ್ಪ ಇನ್ನು ಸರ್ಪಂಟೈನ್ ಮೆಥಡ್ ಅಲ್ಲಿ ನನಗೆ ಬೇಕಾದಂತ ಗಿಡ ಎಲ್ಲ ನಾನೇ ತಯಾರು ಮಾಡ್ತಾ ಇದ್ದೇನೆ ಇಲ್ಲಿಂದಲೇ. ಹೌದು, ಈಗ ನಮ್ಮ ಊರಲ್ಲಿ ಒಂದು ರೋಗ ಬರದಿರುವಂತ ಒಂದು ತಳಿ ಇತ್ತು, ಕರಿಮುಂಡ ಅಂತ ಹೇಳಿ. ಇದನ್ನ ನೋಡುವಾಗ ಸ್ವಲ್ಪ ನಂಗೆ ಅದನ್ನ ನೋಡಿದಾಗ ಅನ್ಸತ್ತೆ ಅಲ್ವಾ, ಅದೇ ರೀತಿ ಇದ್ದು ಇದು ಕೂಡ ಅವರದ್ದು. ಅಂದ್ರೆ ಅವರ ಈ ಕುಂಭಕಲ್ ಅಂತ ಹೇಳಿದ್ರೆ ಅವರ ಹಿರಿಯ ಎಷ್ಟೋ ಒಂದು 30-50 ವರ್ಷದ ಹಿಂದೆ ಅವರ ಪೂರ್ವಜರ ಕಾಲದಿಂದಲೇ ಅವರ ಗುಡ್ಡದಲ್ಲಿ ಬಂದಂತ ತಳಿ ಅಂತ ಹೇಳ್ತಾರೆ. ಅದನ್ನು ಯಾವುದಕ್ಕೂ ರೋಗ ಬಂದ್ರು ಈ ತಳಿಗೆ ರೋಗ ಬಾರದೇ ಇದ್ದ ಕಾರಣ ಅವರು ಅದರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ಮಾಡಿ. ಗೊಬ್ಬರ ಇದಕ್ಕೆ ಗೊಬ್ಬರ ಹೀಗೆ ಅಂತೆಲ್ಲ ಹರ್ಲಿಂಡಿ ಕೊಡ್ತೇನೆ, ಮತ್ತೆ ಜೀವಾಮೃತ ಕೊಡ್ತೇನೆ, ಮತ್ತೆ NPK, ಮತ್ತೆ ಮೈಕ್ರೋ ನ್ಯೂಟ್ರೆಂಟ್. ಜೀವಾಮೃತ ಕೊಡ್ತೇನೆ. ಬೇಸಿಗೆ ಕೆಮಿಕಲ್ ಮಾತ್ರ ಅಲ್ಲ, ಅಲ್ಲ ಅದರೊಟ್ಟಿಗೆ ಸಾವಯವ ಕೆಮಿಕಲ್ ಲೆಕ್ಕದ್ದು ಕೊಡ್ತಾ ಇದ್ದೇನೆ. ಇದಕ್ಕೆ ಸಾವಯವ ಜಾಸ್ತಿ ಕೊಡ್ತೇನೆ. ಅಂದ್ರೆ ಜೀವಾಮೃತ ಒಂದು 2, 3, 4 ಸಲ ಈಗೆಲ್ಲ ಬೇಸಿಗೆಯಲ್ಲಿ ಕೊಡ್ತೇನೆ. 2 ಸಲ 3 ಸಲ ಇದಾಗ್ತೇನೆ, ಯಾವುದು ಹರ್ಲಿಂಡಿ ಹಾಕ್ತೇನೆ, ಕುಮ್ಮೆ ಹಾಕ್ತೇನೆ, ಸ್ವಲ್ಪ ಸೆಗಣಿ ಹುಡಿ ಹಾಕ್ತೇನೆ, ಇದೆಲ್ಲ ಹಾಕ್ತೇನೆ. ನಿಮ್ಗೆ ಗೈಡ್ ಮಾಡೋರೆಲ್ಲ ಸಾವಯವ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತಾರ? ಸಾವಯವ ತೊಂದರೆ ಇಲ್ಲ, ಒಳ್ಳೇದು ಅಂತಂದ್ರೆ ಬೇರೆ ಬಳ್ಳಿಯಲ್ಲಿ ಈ ರೀತಿ ಬರ್ತದೆ ಅಂತ. ನಮ್ಮ ಸಾವಯವದಲ್ಲಿ ಬಳ್ಳಿ ಹೀಗೆ ಬರ್ತದೆ. ಕೆಮಿಕಲ್ ಸ್ವಲ್ಪ ಜಾಸ್ತಿ ಆದ್ರೆ ನನ್ನ ಅಂದಾಜು ಏನಾಗ್ತದೆ, ಹೌದು ಕಾಲು ಬರ್ತದೆ ಎಲ್ಲ ಹೌದು, ಆದ್ರೆ ಸ್ವಲ್ಪ ಬಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ನೋಡಿ ಸ್ನೇಹಿತರೆ, ಗ್ಲಿಸೀರಿಯಾ ಅಂತ ಹೇಳ್ತಾರೆ ಇದಕ್ಕೆ. ನಮ್ಮಲ್ಲಿ ತುಂಬಾ ಜನ ಗ್ಲಿಸೀರಿಯಾದ ಬೀಜ ಕೇಳ್ತಾರೆ, ಆದ್ರೆ ನಮ್ಮ ತುಳುವಲ್ಲಿ ಈಟು ತಪ್ಪು ಅಂತ ಹೇಳ್ತೇವಲ್ಲ, ಅದೇ ಗ್ಲಿಸೀರಿಯಾ ಅಂತ ಹೇಳಿ. ಇದರ ಬೀಜ ಆನ್ಲೈನ್ ಎಲ್ಲ ಸಿಗ್ತದೆ. ಅದೇ ನಿಮ್ಮ ಬೇಲಿಯಲ್ಲಿ ಎಷ್ಟೋ ವರ್ಷದಿಂದ ನಿಮ್ಮ ಹಿರಿಯರು ಇದನ್ನು ಮಾಡಿಕೊಂಡು ಬಂದಿದ್ದಾರೆ. ಸರ್, ಇದು ಎಷ್ಟು ವರ್ಷ ಆಯ್ತು ಅದರ ಒಟ್ಟಿಗೆ ಮಾಡಿದ್ದು? ಅದೇ ಟೈಮಿಗೆ ಹಾಕಿದ್ದು. ಅದೇ ಟೈಮಿಗೆ ಇದನ್ನು ನಾನು ಇದು ಮಾತ್ರ ಸ್ವಲ್ಪ ತೋರದ ಒಂದು 8 ಫೀಟ್ ಹೈಟಿಗೆ ತೋರದ್ದೇ ತಂದು ಇಲ್ಲಿ ಹಾಕಿದ್ದು. ಅಂದ್ರೆ ಅಲ್ಲಿ ಅಷ್ಟಕ್ಕೆ ಆಗ್ಲಿಲ್ಲ ಅಂತ ಹೇಳಿ, ಮತ್ತೆ ಪೈಪ್ ಆಗ್ಲಿಕ್ಕೆ ಅಲ್ಲಿ ಬೇರೆಗೆ ಸಮಸ್ಯೆ ಇತ್ತು ಅಂತ ಹೇಳಿ ಇಲ್ಲಿ ತಂದು ಹಾಕಿದೆ. ಮತ್ತೆ ಇದರಲ್ಲಿ ಏನಾಗ್ತದೆ ನೋಡುವ ಅಂತ ಹೇಳಿ ಹಾಕಿದ್ದು. ಗೊಬ್ಬರದ ಒಳ್ಳೆ ರಿಸಲ್ಟ್ ಉಂಟು ನೋಡಿ. ಈಗ ನಾವು ಕೆಲವರಿಗೆ ಈ ಪೈಪ್ ಎಲ್ಲ ತರುವುದು ಆರ್ಥಿಕ ಸಮಸ್ಯೆಗಳು ಇಂಥದ್ದೆಲ್ಲ ಇರ್ತದೆ, ಅವರಿಗೆಲ್ಲ ಅರ್ಜೆಂಟ್ ಇದನ್ನು ಬೇಕಾದ್ರೆ ಹಾಕ್ಬೋದಲ್ಲ? ಹೌದು, ಒಂದು ಇದನ್ನ ಹಾಕಬಹುದು. ಭಾರಿ ಸುಲಭದಲ್ಲಿ ಮಾಡುವಂತ ಕಂಬ ಮಾಡಬೇಕು ಅಂತ ಸಣ್ಣ ಮಟ್ಟಿನವರಿಗೆ, ನಾವು ದೊಡ್ಡ ವಿಷಯವನ್ನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಸಣ್ಣ 1 ಎಕರೆ 1/2 ಎಕರೆ ಎಲ್ಲ ಇದ್ದವರಿಗೆ ಮಾಡಬೇಕು ಅಂತಂದ್ರೆ ಈಟಿನ ಗಿಡ ಬೆಸ್ಟ್. ಒಂದು 50, 100, 150 ಎಲ್ಲಿಂದಾದ್ರೂ ತಂದು ಹಾಕಿದ್ರೆ ಒಂದು 12 ಫೀಟ್ ಹೈಟಿಗೆ ಮೇಂಟೈನ್ ಮಾಡಿದ್ರೆ, 12 ಫೀಟ್ ಹೈಟಿಗೆ ಮೇಂಟೈನ್ ಅವರಿಗೆ ಒಂದು 2 ಕೆಜಿ 2.5 ಕೆಜಿ ಮೆಣಸು ಸಿಗಬಹುದು. ಒಳ್ಳೆ ಗೊಬ್ಬರವಾಗ್ತದೆ. ಮತ್ತೆ ಅದರ ಗೊಬ್ಬರ ಅದಕ್ಕೆ ಆಗ್ತದೆ ನೋಡಿ, ಅದರ ಬುಡಕ್ಕೆ ಹಾಕಿ ಬಿಡುದು. ಬೇರೆ ಕಡಪು ಅಂತ ಹೇಳ್ತಾರಲ್ಲ, ಕಡಿಯುವಂತದ್ದು ಒಂದು ಕಡಿಯುವಂತ ಪ್ರಯತ್ನವನ್ನು ಅವರು ಮಾಡಿದ್ರೆ ಅವರಿಗೆ ಸುಲಭ ಅಂತ ಕಾಣ್ತದೆ. ಕೆಲವರು ಎಲ್ಲ ಹೇಳುದು ಅದು ಕಡಿಲಿಕ್ಕೆ ಬಾರಿ ಕಷ್ಟ ಉಂಟು ಅಂತ. ನಾನು ಓಪನ್ ಆಗಿ ಹೇಳ್ತೇನೆ, ಅವ್ರು ಕಡಿತಾನೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಸರಿಯಾಗಿ ಮೇಂಟೈನ್ ಮಾಡಿದ್ರೆ 4 ವರ್ಷ ಆಗುವಾಗ ಅದು ಫುಲ್ ಬೆಳೀತದೆ. ಈ ಕಂಬ ಬೆಳೆದು ಈ ಮೆಣಸಿನ ಬಳ್ಳಿ ಅಲ್ಲಿಗೆ ತಲುಪಿದ ಮೇಲೆ ಇಲ್ಲಿ ಎಲ್ಲಿ ಚಿಗುರು ಬರುವುದಿಲ್ಲ. ಹಾಗೆ 100ರಲ್ಲಿ 1-2 ಬರುವುದಿಲ್ಲ ಅಂತಲ್ಲ, 90% ಇದರಲ್ಲಿ ಚಿಗುರು ಮಧ್ಯದಲ್ಲಿ ಬರುವುದಿಲ್ಲ. ಬೆಳೆದ ಮೇಲೆ ಅದು ಬರುವುದಿಲ್ಲ. ಜಾಸ್ತಿ ಬೆಳೀತು ಅಂತ ಆದ್ರೆ ಬರುವುದಿಲ್ಲ. ತುದಿಯಲ್ಲಿ ಏನು ಮಾಡಬೇಕು, ಕಟ್ಟಿಂಗ್ ಮಾಡುವಾಗ ಅದರ ಫುಲ್ ಕಟ್ಟಿಂಗ್ ಮಾಡಬಾರ್ದು, ಒಂದು ಬಿಡಬೇಕು. ಅದಕ್ಕೆ ಒಂದು 6 ತಿಂಗಳವರೆಗೆ ಅದೇ ಬೆಳೀತದೆ, ಮಧ್ಯದಲ್ಲಿ ಅಷ್ಟು ಬರುವುದಿಲ್ಲ. ಅದು ಬಂದರೂ ಸಾಯ್ತದೆ, ಅದರಷ್ಟಿಗೆ ಸ್ವಲ್ಪ ಸಮಯ ಅದು ಸಾಯ್ತದೆ. ಮತ್ತೊಂದು 6 ತಿಂಗಳಾಗುವಾಗ ಅದರಲ್ಲಿ ಯಾವ್ದಾದ್ರು ಒಂದು ಅದನ್ನು ಕಟ್ಟಿಂಗ್ ಮಾಡುವಾಗ ಮತ್ತೊಂದು ಗೆಲ್ಲಿದ್ರೆ ಬಿಡಬೇಕು. ಹಾಗೆ ನಿಮಗೆ ಒಂದು 7-8 ವರ್ಷ ದಾಟಿದ ಮೇಲೆ ವರ್ಷದಲ್ಲಿ ಒಮ್ಮೆ ಕಟ್ಟಿಂಗ್ ಮಾಡಿದ್ರೆ ಸಾಕು. ಯಾಕಂದ್ರೆ ಅದು ಅದು ಎಷ್ಟು ಹೈಟ್ ಹೋದ್ರು ಅದು ವೆಯ್ಟ್ ಹಿಡ್ಕೊಳ್ತದೆ. ವೆಯ್ಟ್ ಅದು ಬೆಳೆಯುವಂತದ್ದು ಜಾಸ್ತಿ ಆದ ಮೇಲೆ ಚಿಗುರುವಂತದ ಸಂಖ್ಯೆ ಕಡಿಮೆ ಆಗ್ತದೆ. ನಾವು ಅದನ್ನು ಸರಿ 20 ದಿವಸಕ್ಕೊಮ್ಮೆ ಕಟ್ಟಿಂಗ್ ಮಾಡ್ತಾ ಇದ್ರು ಅದು ಹಾಗೆ ಚಿಗುರ್ತಾನೆ ಇರ್ತದೆ. ಸರ್, ಕೃಷಿ ಅಂತ ಹೇಳಿದ್ರೆ ನಾವು ಹೇಳಿದಷ್ಟು ಸುಲಭದ ವಿಷಯ ಅಲ್ಲ, ಇಲ್ಲಿ ಕಲೀಲಿಕ್ಕೆ ಇರ್ತದೆ. ನೀವು ಕಲೀಲಿಕ್ಕೆ ಯಾವ ಮೆಥಡ್ ಎಲ್ಲ ಯೂಸ್ ಮಾಡ್ತೀರಿ? ಅಂದ್ರೆ ನನಗೆ ಇದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ವಿಷಯ ಹೇಳ್ಬೇಕು ಅಂದ್ರೆ, ನಾನು ಇದೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿ ಅದನ್ನು ಹೆಚ್ಚಿಗೆ ನೋಡುವಾಗ ಒಂದು 10-50 ಜನ ಯೂಟ್ಯೂಬ್ ಅಲ್ಲಿ ಒಂದೇ ವಿಷಯವನ್ನು ಹೇಳಿದ್ದಾರೆ ಅಂತ ಆದ್ರೆ ಸುಮ್ಮನೆ ಹೇಳುದಿಲ್ಲ. ಅಲ್ಲಿ ಹೋಗಿ ಈಗ ನನ್ನದಲ್ಲಿ ನೀವು ಸುಮ್ಮನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಏನಾದ್ರೂ ವಿಷಯ ಇದ್ರೆ ಮಾತ್ರ ಅದು 100ಕ್ಕೆ 100 ಅಲ್ಲದಿದ್ದು 98 ಆದ್ರೂ ಅದರಲ್ಲಿ ಇರ್ತದೆ.
ನಾವು ಅದನ್ನು ಯಾವ ರೀತಿ ಅಳವಡಿಸಬಹುದು ಅಂತ ಹೇಳೋದು ನಮಗೆ ಒಂದು ಇಂಟ್ರೆಸ್ಟ್ ಇದ್ರೆ ಮಾಡಬಹುದು. ಯೂಟ್ಯೂಬ್ ಅಲ್ಲಿ ನೋಡಿ ಮಾಡಿದೆ. ಎಲ್ಲ ಇದು ಇದೆ, ಈಟಿನ ಗಿಡದ್ದು, ಗೊಬ್ಬರದ ಗಿಡದ್ದು ಈಟಿ ಅದರಲ್ಲಿ ಉಂಟು, ಮತ್ತೆ ಪಯ್ಯಾನಿದ್ದು ಉಂಟು, ಎಲ್ಲ ಉಂಟು. ಹಾಗೆ PCOP ಉಂಟು, ಅದನ್ನೂ ಮಾಡಿದೆ. ಅದೇ ರೀತಿ ಏನಾಯ್ತು, ಇದಕ್ಕೆ ನಾನು ಈ ಗುಂಬಕಲ್ಲ ಹಾಕಿದ ಮೇಲೆ ಇದಕ್ಕೆ ಏನು ಬೇಕು ಅಂತ ಹೇಳಿದ್ರೆ, ನಾನು ಈಗ ಸದ್ಯಕ್ಕೆ 1.5 ವರ್ಷದಿಂದ PN ಭಟ್ರು ಇದ್ದಾರೆ, PN ಪೆರೋಡಿ ನಾರಾಯಣ ಭಟ್ ಅಂತೇಳಿ. ಅವರು ನನಗೆ ಫುಲ್ ಗೈಡೆನ್ಸ್ ಅಂದ್ರೆ ನಾನು ದಿವಸಲು 52 ದಿವಸವರೆಗೆ ಫೋಟೋ ಕಳಿಸಿ ಕೂಡ ಇದರ ಬಗ್ಗೆ ಅವರು ಸ್ಟಡಿ ಮಾಡಿದ್ದಾರೆ. ಅದು ಅವರ ಹತ್ರ ಉಂಟು ಲಿಸ್ಟ್. ಮತ್ತೆ ಎಲ್ಲ ರೀತಿಯಿಂದ ನನಗೆ ಅವರ ಸಹಕಾರ. ಡಾಕ್ಟರ್ ಅಂಕೇಗೌಡ್ರು ಅಂತಿದ್ದಾರೆ ಇಲ್ಲಿ ಅಪ್ಪಂಗಲದಲ್ಲಿ, ಅವರು ಕೂಡ ನನಗೆ ಫೋನ್ ಮಾಡಿದ್ರೆ ನನಗೆ ಮಾಹಿತಿ ಹೇಳ್ತಾರೆ. ಮತ್ತೊಬ್ಬರು ಫಸ್ಟಿಗೆ ಒಬ್ಬರು ತೇಜ್ ಶಂಕರ್ ಅಂತ ಇದ್ರು, ಯಾವ ಸ್ಟೈನ್ ಕಂಪನಿಯವರು, ಅವರು ಮಾಹಿತಿ ಕೊಡ್ತಾರೆ. ಹೆಚ್ಚಿನವರೆಲ್ಲ ಮಾಹಿತಿ ನಾನು ಕೇಳಿದಾಗೆ ಕೊಡ್ತಾರೆ, ಅದರಲ್ಲಿ ಏನಿಲ್ಲ. ನಮಗೆ ಕೇಳುವಂತ ಇಂಟ್ರೆಸ್ಟ್ ಇದ್ರೆ ಅವರು ಎಷ್ಟು ಬೇಕಾದ್ರೂ ಮಾಹಿತಿ ಕೊಡ್ತಾರೆ. ನಾನು ಎಲ್ಲಾ ರೀತಿಯಿಂದ ಮಾಡ್ತೇನೆ. ಇದನ್ನು ಮಾಡಿದ್ದೇನೆ, ಪಯ್ಯಾನಿಯಲ್ಲಿ ಹಾಕಿದ್ದೇನೆ, 150 ಪಯ್ಯಾನಿ ಗಿಡ ಹಾಕಿದ್ದೇನೆ, ಅದು ಉಂಟು. ಕ್ಲಿರ್ಸಿಟಿಯಲ್ಲಿ ಒಂದು 600 ಹಾಕಿದ್ದೇನೆ, ತೋಟದಲ್ಲಿ ಹಾಕಿದ್ದೇನೆ, PCOP ಅಲ್ಲಿ ಹಾಕಿದ್ದೇನೆ. ಎಲ್ಲ ನಾನು ಮಾಡಿದಾಗ ಪ್ರಯೋಗ ಮಾಡ್ತಾ ಇದ್ದೇನೆ. ನಿಮ್ಮಂತವರು ಈ ಯೂಟ್ಯೂಬಿನಲ್ಲಿ ಬಂದು ಹೇಳಿದ ಕಾರಣ ಅದನ್ನು ಉಪಯೋಗಿಸಿ ಮಾಡಿಕೊಳ್ಳುವುದಿದ್ರೆ ನಮಗೆ ತುಂಬಾ ಅನುಕೂಲ ಉಂಟು. ಒಳ್ಳೆ ರೀತಿಯಿಂದ ಈಗ ಯಾರಾದ್ರೂ ಬರುದಾದ್ರೆ ಇದೊಂದು ಪ್ಯಾಕೇಜ್ ಇದ್ದಾಗೆ ಪೈಪ್ ಇದೆ, ಗ್ಲಿಸರಿ ಇದೆ, ಪಯ್ಯಾನಿ ಇದೆ, ಬೇರೆ ಬೇರೆ ಇದರ ಬಗ್ಗೆ ಕೂಡ ಮಾಡಬಹುದು. ಮತ್ತೆ ನಾವು ದೊಡ್ಡ ದೊಡ್ಡ ಎಕರೆ ವಿಷಯದಲ್ಲಿ ಹೇಳೋದು, 1, 2 ಎಕರೆ, 3 ಎಕರೆ, 4 ಎಕರೆವರೆಗೆ ಅಲ್ಪ ಖರ್ಚಲ್ಲಿ ಏನಾದ್ರು ಸಂಪಾದನೆ ಮಾಡುದಿದ್ರೆ ಇದನ್ನೆಲ್ಲ ಮಾಡಬಹುದು ಅಂತ ಹೇಳಿ. ಈ ಜಾಗವನ್ನು ನಾವು ಹೂವಿನ ಗಿಡ ನೆಟ್ಟು ಕೂಡ ಉಪಯೋಗ ಮಾಡಬಹುದಿತ್ತು. ಆದ್ರೆ ಅದರ ಬದಲು ನಾವು ಈಟಿನ ಗಿಡ ಹಾಕಿದ್ರಾಗ ನಮಗೆ ಒಂದು 25 ಗಿಡದಲ್ಲಿ 50 kg ಬರ್ತದೆ. ದಾರಿಯಲ್ಲಿ ಕೂಡ ನಮಗೆ ಇನ್ಕಮ್ ತೆಗಿಬಹುದು ಅಂತ ಎಲ್ರಿಗೆ ಹೇಳ್ತಾ ಇದ್ದೇನೆ, ಮಾಡಿ ಮಾಡಿ ಅಂತ. ಜನಗಳು ತೋರಿಸುವುದು ಸ್ವಲ್ಪ ಕಡಿಮೆ ಆಸಕ್ತಿ ಈಗ ಇದ್ದಾರೆ. ಈಗ ಸುಮಾರು ಜನ ಜನರಿಗೆ ಈಗ ಇಲ್ಲಿ ಬಂದು ಮಾಹಿತಿ ತಗೊಳ್ಳಿಕ್ಕೆ ಆಗುದಿಲ್ಲ. ನಮ್ಮ ವಿಡಿಯೋ ಹಾಕ್ತಿದ್ದಾಗ 10,000 ಜನ ನೋಡ್ತಾರೆ. ಅದರಿಂದ 10,000 ಜನರಲ್ಲಿ ಎಷ್ಟೋ ಜನರಿಗೆ ಈಗ ಸ್ವಲ್ಪ ಜನಗಳೆಲ್ಲ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೇಳಿದ್ರೆ ಒಳ್ಳೆ ಮಾಹಿತಿ ಉಂಟು ನಿಮ್ಮಂತ ಯೂಟ್ಯೂಬ್ ಅವರು ಬಂದು ಇಂಥ ವಿಡಿಯೋ ಮಾಡಿದ್ರೆ ನಮಿಗೂ ಗೊತ್ತಾಗ್ತದೆ, ನಮಿಗೂ 2 ಜನರ ಪರಿಚಯ ಆಗಿ ಅವರಿಗೂ ಮಾಹಿತಿ ಗೊತ್ತಾಗ್ತದೆ, ಅವರಿಗೂ ಪ್ರಯೋಜನ ಆಗ್ತದೆ. ಈ ರೀತಿ ಬಂದು ವಿಡಿಯೋ ಮಾಡಿದಕ್ಕೆ ನಿಮಗೆ ತುಂಬಾ ಧನ್ಯವಾದ.